ಆಲ್ ರೈಟ್, ಇವತ್ತು ನಮ್ಮ ಹತ್ರ ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ. ಈ ಫೋನ್ ನಾನು 2 ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು 3ನೇ ದಿನ. ಈ ವಿಡಿಯೋದಲ್ಲಿ ನಾನು ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ಈ ಫೋನ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಏನೇನ್ ಅಪ್ಗ್ರೇಡ್ ಆಗಿದೆ, ಯಾವ್ಯಾವ ಹೊಸ ಫೀಚರ್ ನ ಆಡ್ ಮಾಡಿದ್ದಾರೆ, ಹಾಗೆ ಸ್ಯಾಮ್ಸಂಗ್ S24 ಅಲ್ಟ್ರಾ ಯೂಸ್ ಮಾಡೋರು S25 ಅಲ್ಟ್ರಾಗೆ ಅಪ್ಗ್ರೇಡ್ ಮಾಡ್ಬೇಕಾ ಬೇಡ್ವಾ ಅಂತಾನು ಹೇಳ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಈ ಫೋನ್ ನ ಆಂಡ್ರಾಯ್ಡ್ ಕಿಂಗ್, ಸ್ಮಾರ್ಟ್ ಫೋನ್ ಕಿಂಗ್, AI ಕಿಂಗ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈ ಫೋನ್ ಅಲ್ಲಿ ಇರೋ ಕೆಲವು ಫೀಚರ್ಸ್ ಗಳು ಬೇರೆ ಯಾವುದೇ ಫೋನ್ ಅಲ್ಲಿ ಇಲ್ಲ. ಹಾಗೆ ನಮ್ಗೆ ಈ ಫೋನ್ ಬಂದು ಸ್ಯಾಮ್ಸಂಗ್ ಅವರೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು ಟೋಟಲ್ 3 ಶಾಪ್ಸ್ ಇದಾವೆ. ಒಂದು ಮಾದನಾಯಕನಹಳ್ಳಿಯಲ್ಲಿದೆ, ಇನ್ನೊಂದು ಟಿ ದಾಸರಹಳ್ಳಿಯಲ್ಲಿದೆ, ಇನ್ನೊಂದು ಬಾಗಲಗುಂಟೆಯಲ್ಲಿದೆ. ನೀವೇನಾದ್ರೂ ಹೊಸ ಲ್ಯಾಪ್ಟಾಪ್, ಫೋನ್ ಅಥವಾ ಏನಾದ್ರೂ ಟೆಕ್ ಗ್ಯಾಜೆಟ್ಸ್ ಗಳನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ನಿಮ್ಗೆ ನಿಯರ್ ಇರೋ ಶಾಪ್ಗೆ ನೀವು ಭೇಟಿ ನೀಡಿ ಪರ್ಚೇಸ್ ಮಾಡಬಹುದು. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇದರ ಬಾಕ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡಿ ಇದೇ ರೀತಿ ಇರುತ್ತೆ, ತುಂಬಾ ಸ್ಲಿಮ್ ಆಗಿ ಇದೆ. ಇವಾಗ ನಾವು ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಫೋನ್ ಸಿಗುತ್ತೆ. ನೋಡಿ, ಇದೇ ನಮ್ಮ ಫೋನ್ ಸ್ಯಾಮ್ಸಂಗ್ S25 ಅಲ್ಟ್ರಾ. ಇದನ್ನ ನಾವು ಸೈಡ್ಗೆ ಇಟ್ಟು ನೆಕ್ಸ್ಟ್ ಈ ಬಾಕ್ಸ್ ಅಲ್ಲಿ ಇನ್ನೇನಿದೆ ಅಂತ ನೋಡೋಣ. ನೋಡಿ, ಈ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಂಗೆ ಇದರಲ್ಲಿ ನಮ್ಗೆ ಸಿಮ್ ಎಜೆಕ್ಟರ್ ಪಿನ್ ಇದೆ. ಹಾಗೆ ಇದರಲ್ಲಿ ನಮ್ಗೆ ಯೂಸರ್ ಮ್ಯಾನ್ಯಲ್ ಕೂಡ ಸಿಗುತ್ತೆ. ಮತ್ತೆ ಇದರಲ್ಲಿ ಇನ್ನೇನಿದೆ, ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಇಷ್ಟೇ ಈ ಬಾಕ್ಸ್ ಅಲ್ಲಿ ಸಿಗೋದು. ಬ್ಯಾಕ್ ಕವರ್ ಆಗಿ ಅಡಾಪ್ಟರ್ ಏನೂ ಸಿಗೋದಿಲ್ಲ. ಅದನ್ನ ನೀವು ಸಪರೇಟ್ ಆಗಿ ತಗೋಬೇಕು. ಇದಕ್ಕೆ ನೀವು ಎಕ್ಸ್ಟ್ರಾ ಖರ್ಚು ಮಾಡಲೇಬೇಕು. ಈಗ ಇದನ್ನೆಲ್ಲ ಸೈಡ್ಗೆ ಇಟ್ಟು ನಾವು ಫೋನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನಾವು ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಡಿಫ್ರೆಂಟ್ ಆಗಿ ಫೀಲ್ ಸಿಗುತ್ತೆ. S24 ಅಲ್ಟ್ರಾಗೆ ನಾವು ಇದನ್ನ ಕಂಪೇರ್ ಮಾಡಿದ್ರೆ ಇದರ ಡಿಸೈನ್ ಸೇಮ್ ಇದೆ, ಜಾಸ್ತಿ ಏನು ಚೇಂಜಸ್ ಇಲ್ಲ. ಆದ್ರೆ S24 ಅಲ್ಟ್ರಾ ಸೈಡ್ ಇಂದ ಕರ್ವ್ಡ್ ಆಗಿತ್ತು, ಹಾಗೆ ಕಾರ್ನರ್ಸ್ ಗಳು ತುಂಬಾ ಚೂಪಾಗಿತ್ತು. ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಕೈಗೆ ಚುಚ್ತಾ ಇತ್ತು. ಆದ್ರೆ ಇದರಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಇದರ ಕಾರ್ನರ್ಸ್ ನ ಸ್ಲೈಟ್ಲಿ ಆಗಿ ಕರ್ವ್ಡ್ ಮಾಡಿದ್ದಾರೆ. ಹಾಗೆ ಸೈಡ್ ಇಂದ ಇದು ಕರ್ವ್ಡ್ ಆಗಿಲ್ಲ, ಸ್ಕ್ವೇರ್ ಆಗಿದೆ. ಇದರಿಂದ ಕೈಗೆ ಏನು ಚುಚ್ಚೋದಿಲ್ಲ. ಹಾಗೆ ಕೈಯಲ್ಲಿ ನಾವು ಹೋಲ್ಡ್ ಮಾಡಿದಾಗ ತುಂಬಾ ಪ್ರೀಮಿಯಂ ಫೀಲ್ ಸಿಗುತ್ತೆ. ಇದರ ಗ್ರಿಪ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಈ ಫೋನ್ 4 ಕಲರ್ಸ್ ಅಲ್ಲಿ ನಮ್ಗೆ ಸಿಗುತ್ತೆ. ಈಗ ನಮ್ಮ ಹತ್ರ ಇರೋದು ಟೈಟಾನಿಯಂ ಸಿಲ್ವರ್ ಬ್ಲೂ. ಇನ್ನು ಬೇರೆ ಬೇರೆ ಕಲರ್ಸ್ ಗಳು ಇದಾವೆ. ಟೈಟಾನಿಯಂ ಗ್ರೇ, ಟೈಟಾನಿಯಂ ಬ್ಲಾಕ್, ಹಾಗೆ ಟೈಟಾನಿಯಂ ವೈಟ್ ಸಿಲ್ವರ್. ನನ್ಗೆ ಪರ್ಸನಲಿ ಈ ಟೈಟಾನಿಯಂ ಸಿಲ್ವರ್ ಬ್ಲೂ ಕಲರ್ ಇಷ್ಟ ಆಯ್ತು. ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ಫೋನ್ ನ ಸೈಡ್ ಫ್ರೇಮ್ಸ್ ನ ಕೂಡ ಟೈಟಾನಿಯಂ ಇಂದ ಮಾಡಲಾಗಿದೆ. ಇದು ಡ್ಯೂಯಲ್ ಟೋನ್ ಫಿನಿಶ್ ನ ಹೊಂದಿದೆ. ಇದರ ಬ್ಯಾಕ್ ಸೈಡ್ ಗ್ಲಾಸ್ ಇದೆ. ಈ ಗ್ಲಾಸ್ ಗೆ ಕಾರ್ನಿಂಗ್ ಗೊರಿಲ್ಲಾ ಆರ್ಮರ್ 2 ನ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. S24 ಅಲ್ಟ್ರಾ ಹಾಗೆ S25 ಅಲ್ಟ್ರಾ ಈ ಎರಡು ಫೋನ್ಸ್ ಗಳ ಡಿಸೈನ್ ಅಲ್ಲಿ ಜಾಸ್ತಿ ಏನು ಚೇಂಜಸ್ ಇಲ್ಲ. ಆದ್ರೂ S25 ಅಲ್ಟ್ರಾನ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ 218 ಗ್ರಾಮ್ ಇದೆ. ಹಾಗೆ 8.2 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ನಾವು S24 ಅಲ್ಟ್ರಾಗೆ ಕಂಪೇರ್ ಮಾಡಿ ನೋಡಿದ್ರೆ ಈ ಫೋನ್ ಸ್ವಲ್ಪ ಲೈಟ್ ವೆಯ್ಟ್ ಆಗಿದೆ, ಹಾಗೆ ಥಿಕ್ ಆಗಿದೆ. ಈ ಫೋನ್ ನ ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಜಾಸ್ತಿ ವೆಯ್ಟ್ ಇದೆ ಅಂತ ನಮ್ಗೆ ಫೀಲ್ ಆಗೋದಿಲ್ಲ. ಆದ್ರೆ S24 ಅಲ್ಟ್ರಾ ಜಾಸ್ತಿ ವೆಯ್ಟ್ ಇದೆ ಅಂತ ನಮ್ಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಕೆಳಗಡೆ ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಡ್ಯೂಯಲ್ ನ್ಯಾನೋ ಸಿಮ್ ಸ್ಲಾಟ್ ಆಗಿದೆ. ಇದರಲ್ಲಿ 2 ಸಿಮ್ ನ ಹಾಕಬಹುದು, ಆದ್ರೆ ಮೆಮೊರಿ ಕಾರ್ಡ್ ನ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ಮೈಕ್ರೋಫೋನ್ ಇದೆ. 3.2 Gen 1 USB ಟೈಪ್ ಸಿ ಪೋರ್ಟ್ ಇದೆ. ಸ್ಪೀಕರ್ ಗ್ರಿಲ್ ಇದೆ. ಹಾಗೆ S ಪೆನ್ ಇದೆ. ಹಾಗೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇದರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಖಾಲಿ ಇದೆ. ಈ ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಇದೆ. ಯಾವುದೇ 3.5 mm ಆಡಿಯೋ ಜಾಕ್ ಕೊಟ್ಟಿಲ್ಲ. ಹಾಗೆ ಡ್ಯೂಯಲ್ ಸ್ಪೀಕರ್ ಇಲ್ಲ. ಆದ್ರೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ. ಇದರ ಆಡಿಯೋ ಕ್ವಾಲಿಟಿ ಒಂದ್ ರೇಂಜ್ ಗೆ ಲೌಡ್ ಆಗಿದೆ. ಆಡಿಯೋ ಡೀಟೇಲ್ ಆಗಿ ಕೇಳಿಸುತ್ತೆ. ಇದರಲ್ಲಿ ಬೇಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಇನ್ನೂ ಸ್ವಲ್ಪ ಆಡಿಯೋ ಕ್ವಾಲಿಟಿ ಲೌಡ್ ಆಗಿ ಇರಬೇಕಾಗಿತ್ತು, ಚೆನ್ನಾಗಿರ್ತಾ ಇತ್ತು. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.9 ಇಂಚಸ್ QHD ಪ್ಲಸ್ ಡೈನಮಿಕ್ AMOLED 2X ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಈ ಡಿಸ್ಪ್ಲೇ LTPO ಡಿಸ್ಪ್ಲೇ ಆಗಿರೋದ್ರಿಂದ ಇದರ ರಿಫ್ರೆಶ್ ರೇಟ್ ನ 1 Hz ಇಂದ 120 Hz ವರೆಗೂ ನೀವೇ ಕಂಟ್ರೋಲ್ ಮಾಡಬಹುದು.
ಹಾಗೆ ಈ ಡಿಸ್ಪ್ಲೇ 10 ಬಿಟ್ ಡಿಸ್ಪ್ಲೇ ಆಗಿದೆ. ಇದರಲ್ಲಿ 1.07 ಬಿಲಿಯನ್ ಕಲರ್ಸ್ ಗಳು ಶೋ ಆಗುತ್ತೆ. ಇದರಲ್ಲಿ 2600 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಹಾಗೆ ಇದರ ಡಿಸ್ಪ್ಲೇ ತುಂಬಾ ಬ್ರೈಟ್ ಆಗಿ ಬರುತ್ತೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಡಿಸ್ಪ್ಲೇ ಆರಾಮಾಗಿ ಕಾಣಿಸುತ್ತೆ. ಇದರಲ್ಲಿ ಸ್ವಲ್ಪ ಕಂಟೆಂಟ್ ನ ಸಹ ನಾನು ಪ್ಲೇ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿ ಬಂತು. ಪ್ಲೇ ಆಗೋ ಕಂಟೆಂಟ್ಸ್ ನ ಕಲರ್ಸ್ ಗಳು ಚೆನ್ನಾಗಿ ಬಂತು, ಪಂಚಿ ಆಗಿ ಬರುತ್ತೆ. ಹಾಗೆ ಇದರಲ್ಲಿ HDR ನ ಸಪೋರ್ಟ್ ಇದೆ. ಯೂಟ್ಯೂಬ್ ಅಲ್ಲಿ 8K ವಿಡಿಯೋಸ್ ನ ನಾವು ನೋಡಬಹುದು. ಆದ್ರೆ 8K ವಿಡಿಯೋಸ್ ನ ಪ್ಲೇ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಬರ್ಲಿಲ್ಲ. 4K ವಿಡಿಯೋಸ್ ಗಳೇ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. 8K ವಿಡಿಯೋಸ್ ಅಲ್ಲಿ ಕಲರ್ಸ್ ಗಳು ಕಮ್ಮಿ ಆಗುತ್ತೆ, ಬ್ರೈಟ್ನೆಸ್ ಕೂಡ ಕಮ್ಮಿ ಆಗುತ್ತೆ. ಇದು ಒಂದು ಇಷ್ಟ ಆಗಿಲ್ಲ ನನ್ಗೆ. 8K ಗಿಂತ 4Kನೇ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಫೋನ್ ಅಲ್ಲಿ ಬೆಸಲ್ಸ್ ಗಳು ತುಂಬಾ ಕಡಿಮೆ ಇದಾವೆ, ಚಿನ್ ಕೂಡ ಕಡಿಮೆ ಇದಾವೆ. ಇದರ ಬೆಸಲ್ಸ್ ಗಳು ಕಾಣಿಸೋದೇ ಇಲ್ಲ, ಅಷ್ಟು ಕಡಿಮೆ ಇದಾವೆ. ಹಾಗೆ ಇದರಲ್ಲಿ ಪ್ಲೇ ಆಗೋ ಕಂಟೆಂಟ್ಸ್ ಗಳು ಫುಲ್ ಸ್ಕ್ರೀನ್ ಅಲ್ಲಿ ಪ್ಲೇ ಆಗುತ್ತೆ. ಹಾಗೆ ಇದರ ವಿವಿಂಗ್ ಆಂಗಲ್ ಕೂಡ ಚೆನ್ನಾಗಿದೆ. ಕಂಟೆಂಟ್ ವಾಚಿಂಗ್ ಗೋಸ್ಕರ ಬೆಸ್ಟ್ ಡಿಸ್ಪ್ಲೇ ಈ ಫೋನ್ ಅಲ್ಲಿ ಸಿಗುತ್ತೆ. ಇದರ ಡಿಸ್ಪ್ಲೇ ತುಂಬಾ ಸ್ಮೂತ್ ಆಗಿದೆ. ಇದರ S Pen ಕೂಡ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಡಿಸ್ಪ್ಲೇಗೆ ಕಾರ್ನಿಂಗ್ ಗೊರಿಲ್ಲಾ ಆರ್ಮರ್ 2 ಪ್ರೊಟೆಕ್ಷನ್ ಇದೆ. ಇದರಿಂದ ಈ ಫೋನ್ ಜಾಸ್ತಿ ಡ್ಯಾಮೇಜ್ ಆಗೋದಿಲ್ಲ. ಇದರ ಜೊತೆಗೆ ಈ ಡಿಸ್ಪ್ಲೇ ಅಲ್ಲಿ ಆಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇದೆ. ಇದರಿಂದ ಇದರ ಡಿಸ್ಪ್ಲೇ ಜಾಸ್ತಿ ರಿಫ್ಲೆಕ್ಟ್ ಆಗೋದಿಲ್ಲ. ಔಟ್ಡೋರ್ ಅಲ್ಲಿ ಯೂಸ್ ಮಾಡುವಾಗ ಸ್ಕ್ರೀನ್ ಮೇಲೆ ಆಕಾಶ, ಮರ, ಗಿಡಗಳು ಜಾಸ್ತಿ ಏನು ಕಾಣಿಸೋದಿಲ್ಲ. ಓವರ್ ಆಲ್ ಇದರ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ. ಹಾಗೆ ಇದರ ಹ್ಯಾಪ್ಟಿಕ್ ಮೋಟರ್ ತುಂಬಾ ಚೆನ್ನಾಗಿದೆ. ಟೈಪಿಂಗ್ ಮಾಡ್ಬೇಕಾದ್ರೆ ವೈಬ್ರೇಟ್ ಆಗುತ್ತೆ, ಹಾಗೆ ಸೌಂಡ್ ಕೂಡ ಬರುತ್ತೆ. ಟೈಪಿಂಗ್ ಮಾಡ್ಬೇಕಾದ್ರೆ ಒಂಥರ ಚೆನ್ನಾಗಿದೆ. ಹಾಗೆ ಈ ಫೋನ್ಗೆ IP68 ನ ಸರ್ಟಿಫಿಕೇಶನ್ ಸಿಗುತ್ತೆ. ಇದರಿಂದ ಈ ಫೋನ್ 30 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡಬಹುದು, ಏನು ಆಗೋದಿಲ್ಲ. ಅಂಡರ್ ವಾಟರ್ ಅಲ್ಲಿ ಇದರ ಡಿಸ್ಪ್ಲೇ ವರ್ಕ್ ಆಗೋದಿಲ್ಲ, ಆದ್ರೆ S Pen ವರ್ಕ್ ಆಗುತ್ತೆ. S Pen ಇಂದ ಅಂಡರ್ ವಾಟರ್ ಫೋಟೋಸ್ ಹಾಗೆ ವಿಡಿಯೋಸ್ ನ ತೆಗಿಬಹುದು. ಹಾಗೆ S Pen ಬಗ್ಗೆ ನಾವು ಮಾತಾಡೋದಾದ್ರೆ ಈ S Pen ಅಲ್ಲಿ ಅಪ್ಗ್ರೇಡ್ ಗಿಂತ ಡೌನ್ ಗ್ರೇಡ್ ಗಳೇ ಜಾಸ್ತಿ. ಅಂದ್ರೆ S Pen ಅಲ್ಲಿ ಬ್ಲೂಟೂತ್ ಸಪೋರ್ಟ್ ಇಲ್ಲ. ಇದನ್ನ ತೆಗೆದು ಹಾಕಿದ್ರೆ ಬ್ಲೂಟೂತ್ ಸಪೋರ್ಟ್ ಇಂದ S24 ಅಲ್ಟ್ರಾದಲ್ಲಿ ಸ್ವಲ್ಪ ದೂರದಿಂದ ಕ್ಯಾಮ್ರಾದಲ್ಲಿ ಶಟರ್ ಸ್ಪೀಡ್ ಮಾಡಬಹುದಾಗಿತ್ತು, ಫೋಟೋಸ್ ಕ್ಲಿಕ್ ಮಾಡಬಹುದಾಗಿತ್ತು, ಕ್ಯಾಮ್ರಾ ಮೋಡ್ ನ ಚೇಂಜ್ ಮಾಡಬಹುದಾಗಿತ್ತು. ಆದ್ರೆ ಇದನ್ನೆಲ್ಲ S25 ಅಲ್ಟ್ರಾದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನೆಲ್ಲ ಬಿಟ್ಟು ಬೇರೆ ಎಲ್ಲ ಮಾಡಬಹುದು. ಹಾಗೆ ನನ್ಗೆ ಇನ್ನೊಂದು ವಿಷಯ ಏನ್ ಇಷ್ಟ ಆಗಿಲ್ಲ ಅಂತಂದ್ರೆ S24 ಅಲ್ಟ್ರಾದಲ್ಲಿ ಇರೋ S Pen ಇಂದ S25 ಅಲ್ಟ್ರಾದಲ್ಲಿ ಯೂಸ್ ಮಾಡಕ್ಕೆ ಆಗೋದಿಲ್ಲ. ಆದ್ರೆ S25 ಅಲ್ಟ್ರಾದಲ್ಲಿ ಇರೋ S Pen ಇಂದ S24 ಅಲ್ಟ್ರಾದಲ್ಲಿ ಯೂಸ್ ಮಾಡಬಹುದು, ಅದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು 3nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಈ ಪ್ರೊಸೆಸರ್ ತುಂಬಾ ಪವರ್ಫುಲ್ ಆಗಿದೆ. ಇದರ ಜೊತೆಗೆ ಈ ಪ್ರೊಸೆಸರ್ ನ ಈ ಫೋನ್ ಗೋಸ್ಕರ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಹಾಗೆ ಇದರಲ್ಲಿ Antutu ಸ್ಕೋರ್ 23,86,000 ಮೇಲೆ ಇದೆ. ಇದರ CPU ಥ್ರಾಟಲ್ 73% ಇದೆ. ಹಾಗೆ ಇದರಲ್ಲಿ ಗೀಕ್ ಬೆಂಚ್ ಅಲ್ಲಿ ಮಲ್ಟಿ ಕೋರ್ ಸ್ಕೋರ್ 9000 ಪ್ಲಸ್ ಇದೆ. ಸಿಂಗಲ್ ಕೋರ್ ಸ್ಕೋರ್ ಅಲ್ಲಿ 3000 ಪ್ಲಸ್ ಇದೆ. ಹಾಗೆ ಈ ಫೋನ್ ನ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ವೇರಿಯೇಷನ್ ಕೂಡ ನಾನು ಚೆಕ್ ಮಾಡಿದೆ. ಈ ವಿಷಯದಲ್ಲಿ ಸ್ವಲ್ಪ ಫೀಚರ್ ಆಯ್ತು, ಯಾಕಂದ್ರೆ 10 to 18% ಬ್ಯಾಟರಿ ಡ್ರೈನ್ ಆಯ್ತು. ಹಾಗೆ 0 to 15% ಟೆಂಪರೇಚರ್ ವೇರಿಯೇಷನ್ ಆಯ್ತು. ಈ ಫೋನ್ ತುಂಬಾ ಓವರ್ ಹೀಟ್ ಆಗುತ್ತೆ ಅಂತ ನನಗೆ ಫೀಲ್ ಆಯ್ತು. ಹಾಗೆ ಜಾಸ್ತಿ ಬ್ಯಾಟರಿ ಡ್ರೈನ್ ಆಯ್ತು. ಹಾಗೆ ಇದರಲ್ಲಿ LPDDR5X ರ್ಯಾಮ್ ಇದೆ. UFS 4.0 ನ ಸ್ಟೋರೇಜ್ ಇದೆ. ಯಾವ್ದ್ರಲ್ಲಿನೂ ಕಾಂಪ್ರಮೈಸ್ ಆಗಿಲ್ಲ. ರ್ಯಾಮ್ ಟೈಪ್ ಹಾಗೆ ಸ್ಟೋರೇಜ್ ಟೈಪ್ ಚೆನ್ನಾಗಿದೆ. ಆದ್ರೆ UFS 4.1 ನ ಸ್ಟೋರೇಜ್ ಕೊಡಬೇಕಾಗಿತ್ತು, ಇನ್ನೂ ಚೆನ್ನಾಗಿರೋದು. UFS 4.0 ಸ್ಟೋರೇಜ್ ಏನು ಕಮ್ಮಿ ಇಲ್ಲ. ಈ ಫೋನ್ ನ ರೀರೈಟ್ ತುಂಬಾ ಸ್ಪೀಡ್ ಇದೆ. ಹಾಗೆ ಇದರಲ್ಲಿ 40% ಲಾರ್ಜ್ ವೇಪರ್ ಚೇಂಬರ್ ನ ಕೊಟ್ಟಿದ್ದಾರೆ. ಆದ್ರೂ ಈ ಫೋನ್ 48 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯ್ತು. ಹಾಗೆ ಈ ಫೋನ್ ಅಲ್ಲಿ ಸ್ವಲ್ಪ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ. ಇದರಲ್ಲಿ ನಿಮ್ಗೆ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ ನಾವು 1 ಅವರ್ ಮೇಲೆ ಗೇಮ್ಸ್ ನ ಆಡಿದ್ವಿ. BGMI ಅಲ್ಲಿ ಮಿನಿಮಮ್ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಇದರ ಜೊತೆಗೆ ಮ್ಯಾಕ್ಸಿಮಮ್ ಅಲ್ಟ್ರಾ HDR ಆಪ್ಷನ್ ಅಲ್ಲಿ ಅಲ್ಟ್ರಾ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ ನಿಮ್ಗೆ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಮುಂದೆ ಬರೋ ಅಪ್ಡೇಟ್ಸ್ ಗಳಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ಹಾಗೆ ಈ ಫೋನ್ ಅಲ್ಲಿ ಹೆವಿ ಗೇಮ್ಸ್ ನ ಆರಾಮಾಗಿ ಆಡಬಹುದು. ಯಾವುದೇ ಫ್ರೇಮ್ ಡ್ರಾಪ್ ಆಗೋದಿಲ್ಲ, ಲ್ಯಾಗ್ ಆಗೋದಿಲ್ಲ. ಗೇಮ್ಸ್ ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆದ್ರೆ ಗೇಮ್ಸ್ ಆಡುವಾಗ ಕೂಡ ಸ್ವಲ್ಪ ಫೋನ್ ಹೀಟ್ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತು. ಆದ್ರೂ ಈ ಫೋನ್ ಅಲ್ಲಿ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಯಾವುದೇ ಡೌಟ್ ಬೇಡ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. One UI 7 ಅಲ್ಲಿ ವರ್ಕ್ ಮಾಡುತ್ತೆ. ಈ ಫೋನ್ಗೆ 7 ಇಯರ್ಸ್ ಮೇಜರ್ OS ಅಪ್ಡೇಟ್ ಹಾಗೆ 7 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ ಆರಾಮಾಗಿ 7 to 8 ಇಯರ್ಸ್ ಯೂಸ್ ಮಾಡಬಹುದು.
ಈ ಒನ್ UI 7 ನ ತುಂಬಾ ಅಪ್ಡೇಟ್ ಮಾಡಲಾಗಿದೆ. ತುಂಬಾ ಕಸ್ಟಮೈಸೇಷನ್ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಸ್ ಓಪನ್ ಅಂಡ್ ಕ್ಲೋಸ್ ಅನಿಮೇಷನ್ ನ ಫಾಸ್ಟ್ ಆಗಿ ಮಾಡಿದ್ದಾರೆ. ಸ್ವಲ್ಪ ಐಕಾನ್ ಸ್ಟೈಲ್ಸ್ ನ ಕೂಡ ಚೇಂಜ್ ಮಾಡಿದ್ದಾರೆ. ಇದಲ್ಲದೆ ಇದರ ನೋಟಿಫಿಕೇಶನ್ ಪ್ಯಾನೆಲ್ ಅಲ್ಲಿ ಕಸ್ಟಮೈಸೇಷನ್ ಆಪ್ಷನ್ಸ್ ಸಿಗುತ್ತೆ. ಹಾಗೆ ಈ UI ಅಲ್ಲಿ ಯಾವುದೇ ಬ್ಲಾಟ್ವೇರ್ ಸಿಗೋದಿಲ್ಲ, ಅನ್ನೆಸೆಸರಿ ಆಪ್ಸ್ ಗಳು ಬರೋದಿಲ್ಲ. ನಿಮ್ಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ ತುಂಬಾ AI ಫೀಚರ್ಸ್ ಗಳು ಸಿಗುತ್ತೆ. ಎಲ್ಲ AI ಫೀಚರ್ಸ್ ಗಳ ಬಗ್ಗೆ ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ, ಇನ್ ಡೆಪ್ತ್ ಆಗಿ ಏನು ಹೇಳೋದಿಲ್ಲ. ಆಲ್ರೆಡಿ ಸ್ಯಾಮ್ಸಂಗ್ S24 ಅಲ್ಟ್ರಾದಲ್ಲಿ ಇದ್ದ ಎಲ್ಲ AI ಫೀಚರ್ಗಳು ಈ ಫೋನ್ ಅಲ್ಲಿ ಸಿಗುತ್ತೆ. ಹೊಸದು ಏನ್ ಆಡ್ ಆಗಿದೆ ಅಂತ ಅಂದ್ರೆ ಪವರ್ ಬಟನ್ ನ ಪ್ರೆಸ್ ಅಂಡ್ ಹೋಲ್ಡ್ ಮಾಡಿದಾಗ ಗೂಗಲ್ ಜೆಮಿನಿ AI ಓಪನ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನು ಅಂದ್ರೆ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಇವೆಂಟ್ ಗೆ ಹೋಗ್ಬೇಕು ಅಂತ ಇದ್ರೆ ಜೆಮಿನಿಗೆ ಹೇಳಿದ್ರೆ ಸಾಕು, ಅದು ನಿಮ್ಮ ಕ್ಯಾಲೆಂಡರ್ ನಲ್ಲಿ ಆ ಇವೆಂಟ್ ನ ಸೇವ್ ಮಾಡುತ್ತೆ. ಆ ಇವೆಂಟ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ನ ಕಳಿಸುತ್ತೆ. ಇದರಿಂದ ನೀವು ಆ ಇವೆಂಟ್ ನ ಮಿಸ್ ಆಗೋದಿಲ್ಲ. ಹಾಗೆ ಟ್ರಾನ್ಸ್ಕ್ರೈಬ್ ಅಂಡ್ ಸಮರೈಸ್ ಕಾಲ್ ಫೀಚರ್ ಇದೆ. ಇದು ಕಾಲ್ ನ ಟೆಕ್ಸ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಹಾಗೆ ಲಿಸನ್ ಟು ವೆಬ್ ಪೇಜ್ ಸಮರೈಸ್ ಫೀಚರ್ ಇದೆ. ವೆಬ್ ಪೇಜ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ನ ಸಮರೈಸ್ ಮಾಡಿ ಮೇನ್ ಪಾಯಿಂಟ್ಸ್ ನ ನಿಮ್ಗೆ ಸಜೆಸ್ಟ್ ಮಾಡುತ್ತೆ. ಯೂಸ್ ರೈಟಿಂಗ್ ಅಸಿಸ್ಟ್ ಫೀಚರ್ ಇದೆ. ಇದು ನೀವು ಟೈಪ್ ಮಾಡಿರೋ ಟೆಕ್ಸ್ಟ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಅದು ಸರಿ ಮಾಡುತ್ತೆ. ಆಡಿಯೋ ಎರೇಸರ್ ಫೀಚರ್ ಇದೆ. ಇದು ನಿಮ್ಮ ವಿಡಿಯೋದಲ್ಲಿ ಅನ್ವಾಂಟೆಡ್ ಸೌಂಡ್ಸ್ ನ ರಿಮೂವ್ ಮಾಡುತ್ತೆ. ನಾವು ಬ್ರೀಫ್ ಫ್ಯೂಚರ್ ಇದೆ. ಇದು ನಿಮ್ಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನ್ ಮಾಡ್ಬೇಕು ಅಂತ ಗೈಡ್ ಮಾಡುತ್ತೆ. ಇವತ್ತಿನ ವೆದರ್ ಹೇಗಿದೆ ಅಂತಾನು ನಿಮ್ಗೆ ಹೇಳುತ್ತೆ. AI ಸೆಲೆಕ್ಟ್ ಫ್ಯೂಚರ್ ಇದೆ. ಇದು ಸರ್ಕಲ್ ಟು ಸರ್ಚ್ ತರನೇ ಕೆಲಸ ಮಾಡುತ್ತೆ, ಆದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ. ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಕೊಡೋದ್ರ ಜೊತೆಗೆ ಪರ್ಟಿಕ್ಯುಲರ್ ಪಾರ್ಟ್ ನ ಸ್ಕ್ರೀನ್ ಶಾಟ್ ಅಥವಾ ಸ್ಕ್ರೀನ್ ರೆಕಾರ್ಡ್ ಕೂಡ ಮಾಡ್ಕೋಬಹುದು. ಡ್ರಾ ನ್ಯೂ ಥಿಂಗ್ ಫ್ಯೂಚರ್ ಇದೆ. ನೀವು ಯಾವ್ದಾದ್ರು ಇಮೇಜ್ ಅಲ್ಲಿ ಏನಾದ್ರು ಡ್ರಾ ಮಾಡಿದ್ರೆ ಆ ಇಮೇಜ್ ಅಲ್ಲಿ ಆಡ್ ಆಗುತ್ತೆ. ಇದಲ್ಲದೆ ಡ್ರಾಯಿಂಗ್ ಅಸಿಸ್ಟ್ ಫೀಚರ್ ಕೂಡ ಸಿಗುತ್ತೆ. ಇದರಲ್ಲಿ ನೀವೇನಾದ್ರೂ ಸ್ವಲ್ಪ ಡ್ರಾ ಮಾಡಿ ಪ್ರಾಂಪ್ಟ್ ಕೊಟ್ರೆ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಕ್ರಿಯೇಟ್ ಯೂನಿಕ್ ಪೋರ್ಟ್ರೇಟ್ ಫೀಚರ್ ಇದೆ. ಇದರಲ್ಲಿ ನಿಮ್ಮ ನಾರ್ಮಲ್ ಫೋಟೋನ 3D ಕಾರ್ಟೂನ್ ಆಗಿ ಮಾಡಬಹುದು. ಟ್ರಾನ್ಸ್ಲೇಟ್ ಕಾಲ್ ಫೀಚರ್ ಇದೆ. ಇದು ರಿಯಲ್ ಟೈಮ್ ಕಾಲ್ ನ ಟ್ರಾನ್ಸ್ಲೇಟ್ ಮಾಡುತ್ತೆ. ವಾಲ್ ಪೇಪರ್ ಚೇಂಜಿಂಗ್ ಫೀಚರ್ ಇದೆ. ವಾಲ್ ಪೇಪರ್ ಅಂಡ್ ಟೈಮ್ ಗೆ ತಕ್ಕಂತೆ ವಾಲ್ ಪೇಪರ್ ಚೇಂಜ್ ಆಗುತ್ತೆ. ಫೋಟೋಸ್ಗೆ ಲೈವ್ ಎಫೆಕ್ಟ್ಸ್ ಹಾಕೋ ಫೀಚರ್ ಇದೆ. ನಿಮ್ಮ ಯಾವ್ದಾದ್ರು ನಾರ್ಮಲ್ ಫೋಟೋಗೆ ಲೈವ್ ಎಫೆಕ್ಟ್ ನ ಆಡ್ ಮಾಡುತ್ತೆ. ಸರ್ಕಲ್ ಟು ಸರ್ಚ್ ಫೀಚರ್ ಇದೆ. ಇದು ಎಲ್ರಿಗೂ ಗೊತ್ತಿರುವಂತೆ ಯಾವ್ದಾದ್ರು ಆಬ್ಜೆಕ್ಟ್ ನ ಇನ್ಫಾರ್ಮೇಶನ್ ಬೇಕು ಅಂತ ಇದ್ರೆ ಅದ್ರ ಮೇಲೆ ಸರ್ಕಲ್ ಮಾಡಿದ್ರೆ ಸಾಕು, ಫುಲ್ ಇನ್ಫಾರ್ಮೇಶನ್ ನ ಕೊಡುತ್ತೆ. ಟ್ರಾನ್ಸ್ಲೇಟ್ ವೈಲ್ ಚಾಟಿಂಗ್ ಫೀಚರ್ ಇದೆ. ನಿಮ್ಮ ಚಾಟ್ ನ ಅದೇ ಟೈಮ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಟ್ರಾನ್ಸ್ಲೇಟ್ ಕನ್ವರ್ಸೇಷನ್ ಫೀಚರ್ ಇದೆ. ಇದು ನಿಮ್ಮ ಕನ್ವರ್ಸೇಷನ್ ನ ಟ್ರಾನ್ಸ್ಲೇಟ್ ಮಾಡುತ್ತೆ. ನೋಟ್ ಅಸಿಸ್ಟ್ ಫೀಚರ್ ಇದೆ. ಇದರಲ್ಲಿ ನೀವು ಏನ್ ಬೇಕಾದ್ರೂ ನೋಟ್ ಮಾಡ್ಕೋಬಹುದು. ಅದು ಎಲ್ಲಾನು ಸ್ಯಾಮ್ಸಂಗ್ ನೋಟ್ ಅಲ್ಲಿ ಸೇವ್ ಆಗುತ್ತೆ. ವಾಯ್ಸ್ ರೆಕಾರ್ಡಿಂಗ್ಸ್ ನ ಸಮರೈಸ್ ಹಾಗೂ ಟ್ರಾನ್ಸ್ಲೇಟ್ ಫೀಚರ್ ಇದೆ. ನಿಮ್ಗೆ ಬಂದ ವಾಯ್ಸ್ ರೆಕಾರ್ಡ್ ಏನಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ರೆ ಇದು ಟ್ರಾನ್ಸ್ಲೇಟ್ ಮಾಡೋದರ ಜೊತೆಗೆ ಸಮರೈಸ್ ಕೂಡ ಮಾಡುತ್ತೆ. ಫೋಟೋ ಎಡಿಟರ್ ಇದೆ. ನಿಮ್ಮ ಫೋಟೋಸ್ ನ ಇಲ್ಲಿ ಎಡಿಟ್ ಮಾಡಬಹುದು. ವಾಲ್ ಪೇಪರ್ ಜನರೇಟ್ ಫೀಚರ್ ಇದೆ. ನಿಮ್ಗೆ ಇಷ್ಟ ಬಂದಂಗೆ ನೀವು ವಾಲ್ ಪೇಪರ್ ನ ಜನರೇಟ್ ಮಾಡ್ಕೋಬಹುದು. ಇದರಲ್ಲಿ ಟೋಟಲ್ 22 AI ಫೀಚರ್ಸ್ ಗಳು ಇದಾವೆ. ಈ ಫೀಚರ್ ಬಗ್ಗೆ ನಾನು ಇನ್ ಡೆಪ್ತ್ ಆಗಿ ಹೇಳ್ಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ, ಅದಕ್ಕೂ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಕ್ವಾಡ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 200 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇದೆ. ಇದರಲ್ಲಿ OIS ನ ಸಪೋರ್ಟ್ ಇದೆ. 8K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಎರಡನೇದು 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಸೆನ್ಸರ್ ಸಿಗುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ 100x ಡಿಜಿಟಲ್ ಝೂಮ್ ಮಾಡಬಹುದು. ಹಾಗೆ 5x ಆಪ್ಟಿಕಲ್ ಝೂಮ್ ಮಾಡಬಹುದು. ಮೂರನೇದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಇದನ್ನೇ ಮ್ಯಾಕ್ರೋ ಕ್ಯಾಮೆರಾ ಆಗಿನೂ ಯೂಸ್ ಮಾಡಬಹುದು. ಹಾಗೆ 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ 3x ಆಪ್ಟಿಕಲ್ ಝೂಮ್ ಮಾಡಬಹುದು. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ ತೆಗೆದ ಫೋಟೋಸ್ ಗಳಲ್ಲಿ ಶಾರ್ಪ್ನೆಸ್ ಚೆನ್ನಾಗಿದೆ. S24 ಅಲ್ಟ್ರಾಗಿಂತ ಈ ಫೋನ್ ಅಲ್ಲಿ ಬೆಟರ್ ಫೋಟೋಸ್ ಗಳು ಬರುತ್ತೆ. ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ. ಪಂಚಿ ಕಲರ್ಸ್ ಗಳು ಬರುತ್ತೆ. ಲೈಟ್ ಕಂಟ್ರೋಲ್ ಚೆನ್ನಾಗಿ ಬರುತ್ತೆ. ಸ್ಕಿನ್ ಟೋನ್ಸ್ ಚೆನ್ನಾಗಿದೆ. ಫೇಸಸ್ ಕಲರ್ ನ್ಯಾಚುರಲ್ ಆಗಿ ಬರುತ್ತೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ವಿವಿಡ್ ಆಗಿ ಫೋಟೋಸ್ ಗಳು ಬರುತ್ತೆ. ಹಾಗೆ ಇದರ ನೈಟ್ ಮೋಡ್ ಅಲ್ಲಿನೂ ಫೋಟೋಸ್ ಗಳು ತುಂಬಾ ಚೆನ್ನಾಗಿ ಬರುತ್ತೆ. ಜಾಸ್ತಿ ಕತ್ಲಿದ್ರೂ ಫೋಟೋಸ್ ಗಳು ಡಿಟೇಲ್ ಆಗಿ ಚೆನ್ನಾಗಿ ಬರುತ್ತೆ. ನೈಟ್ ಮೋಡ್ ಅಲ್ಲಿ ಫೋಟೋಸ್ ಗಳ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಎಲ್ಲಾನು ವಿಸಿಬಲ್ ಆಗಿ ಬರುತ್ತೆ. ಹಾಗೆ ನೈಟ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ನೈಟೋಗ್ರಾಫಿ ಮೋಡ್ ಕೂಡ ಸಿಗುತ್ತೆ. ಇದರಿಂದ ವಿಡಿಯೋದಲ್ಲಿ ಬ್ರೈಟ್ನೆಸ್ ಆಡ್ ಮಾಡುತ್ತೆ. ಇದರಲ್ಲಿ ಇರೋ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾದಿಂದ ತೆಗೆದ ಫೋಟೋಸ್ ಗಳು ಕೂಡ ಚೆನ್ನಾಗಿದೆ. ತುಂಬಾ ವೈಡ್ ಆಗಿನೂ ಬರುತ್ತೆ. ಹಾಗೆ ಇದರಲ್ಲಿ ಮ್ಯಾಕ್ರೋನ ಸಪೋರ್ಟ್ ಕೂಡ ಇದೆ. ಮ್ಯಾಕ್ರೋ ಫೋಟೋಸ್ ಗಳು ಕೂಡ ಚೆನ್ನಾಗಿ ಬರುತ್ತೆ. ಫೋಟೋಸ್ ಕ್ವಾಲಿಟಿನೂ ಚೆನ್ನಾಗಿದೆ. S25 ಅಲ್ಟ್ರಾದಲ್ಲಿ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ವಿತೌಟ್ ಎನಿ ಮೈಕ್ 8K ವಿಡಿಯೋಸ್ ಅಟ್ 30 FPS ಅಲ್ಲಿ ತೆಗಿಬಹುದು.
ಆಡಿಯೋ ಕ್ವಾಲಿಟಿ ನೀವು ಕೇಳಿ ಎಷ್ಟು ಚೆನ್ನಾಗಿದೆ, ಹಾಗೆ ವಿಡಿಯೋ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹಾಗೆ ಸ್ಕಿನ್ ಟೋನ್ ನೋಡ್ಬೋದು, ಇಲ್ಲಿ ನ್ಯಾಚುರಲ್ ಆಗಿ ಬರ್ತಾ ಇದೆ. ಹಾಗೆ ಇದರ ಫ್ರಂಟ್ ಅಲ್ಲಿ 12 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿನೂ ಸೆಲ್ಫಿ ಫೋಟೋಸ್ಗಳು ಚೆನ್ನಾಗಿದೆ, ಡೀಟೇಲ್ ಆಗಿನೂ ಬರುತ್ತೆ, ನೀವೇ ನೋಡ್ಬೋದು. ಸ್ಕಿನ್ ಟೋನ್ ಕೂಡ ಚೆನ್ನಾಗಿದೆ, ಫೇಸಸ್ಗೆ ಸ್ಮೂತ್ನೆಸ್ ನ ಕೊಡುತ್ತೆ. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿದೆ, ಲೈಟಿಂಗ್ ಕೂಡ ಚೆನ್ನಾಗಿದೆ, ನ್ಯಾಚುರಲ್ ಕಲರ್ಸ್ ಕೂಡ ಬರುತ್ತೆ, ಕಲರ್ ಏನು ಓವರ್ ಆಗಿ ಬರೋದಿಲ್ಲ. ಈಗ ನಾನು ಫ್ರಂಟ್ ಕ್ಯಾಮೆರಾಯಿಂದ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಕ್ವಾಲಿಟಿ ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಹಾಗೆ ಸ್ಕಿನ್ ಟೋನ್ನ ನೋಡ್ಬೋದು, ನ್ಯಾಚುರಲ್ ಆಗಿ ಇದೆ. ವಿಡಿಯೋ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಹಾಗೆ ಸ್ಲೋ ಮೋಷನ್ ಅಲ್ಲಿ 4K ವಿಡಿಯೋಸ್ 120 FPS ಅಲ್ಲಿ ತೆಗಿಬಹುದು. ಜೊತೆಗೆ FHD ವಿಡಿಯೋಸ್ ನ 240 FPS ಅಲ್ಲಿ ತೆಗಿಬಹುದು. ಹಾಗೆ ಪೋರ್ಟ್ರೇಟ್ ಮೋಡ್ ಅಲ್ಲಿ 1x 2x 3x ಹಾಗೆ 5x ಇಂದ ಪೋರ್ಟ್ರೇಟ್ ಫೋಟೋಸ್ ಗಳನ್ನ ತೆಗಿಬಹುದು. ಇದ್ರಲ್ಲಿನೂ ಫೋಟೋಸ್ ಗಳು ಚೆನ್ನಾಗಿ ಬರುತ್ತೆ, ಬ್ಯಾಕ್ ಗ್ರೌಂಡ್ ನ ಚೆನ್ನಾಗಿ ಬ್ಲರ್ ಮಾಡುತ್ತೆ. ಹಾಗೆ ಈ ಫೋನ್ ಅಲ್ಲಿ ಗ್ಯಾಲಕ್ಸಿ ಲಾಗ್ ಅಂತಾನು ಒಂದು ಫೀಚರ್ ಸಿಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಈ ಲಾಗ್ ಫೀಚರ್ ನ ಆನ್ ಮಾಡಿದ್ರೆ ಕಲರ್ ಕರೆಕ್ಷನ್ ಮಾಡುತ್ತೆ, ಕಲರ್ಸ್ ನ ಆಡ್ ಮಾಡುತ್ತೆ, ಕಲರ್ಸ್ ನ ಗ್ರೇಡಿಂಗ್ ಮಾಡೋ ತರ ವಿಡಿಯೋಸ್ ಗಳು ಬರುತ್ತೆ. ಹಾಗೆ ಈ ಫೋನ್ ನ ಮೇನ್ ಕ್ಯಾಮೆರಾದಲ್ಲಿ 8K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬೇಕಾದ್ರೆ ಅಬ್ಸರ್ವ್ ಮಾಡಿದೆ 8K ವಿಡಿಯೋಸ್ ಗಳ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, 4K ವಿಡಿಯೋಸ್ ಗಳೇ ನನಗೆ ಇಷ್ಟ ಆಯ್ತು. ನೀವೇನಾದ್ರೂ ಈ ಫೋನ್ ತಗೊಂಡ್ರೆ 4K at 60 FPS ಅಲ್ಲೇ ವಿಡಿಯೋಸ್ ನ ತೆಗಿರಿ, ಚೆನ್ನಾಗಿ ಬರುತ್ತೆ. 8K ಅಲ್ಲಿ ತೆಗಿಬೇಡಿ. ಓವರ್ ಆಲ್ ಇದರ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. S24 ಅಲ್ಟ್ರಾ ಹಾಗೂ ಈ S25 ಅಲ್ಟ್ರಾಗಳ ಕ್ಯಾಮೆರಾ ಕ್ವಾಲಿಟಿಯಲ್ಲಿ ಅಂತಹ ಮೇಜರ್ ಡಿಫರೆನ್ಸ್ ಏನೂ ಇಲ್ಲ. ಆದ್ರೂ ಸ್ವಲ್ಪ ಮಟ್ಟಿಗೆ ಈ ಫೋನ್ ಬೆಟರ್ ಪಿಕ್ಚರ್ಸ್ ನ ತೆಗೆಯುತ್ತೆ. ಹಾಗೆ ಈ ಫೋನ್ ಇಂದ ತೆಗೆದ ಎಲ್ಲಾ ಫೋಟೋಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ, ನಿಮಗೇನೆ ಗೊತ್ತಾಗುತ್ತೆ ಹೇಗಿದೆ ಕ್ವಾಲಿಟಿ ಅಂತ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 5000 mAh ಬ್ಯಾಟರಿ ಇದೆ. 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. 1 hour 30 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಇದೆ. ಹಾಗೆ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಇದರ ಬ್ಯಾಟರಿ ಬ್ಯಾಕಪ್ ಒಂದ್ ರೇಂಜ್ ಗೆ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 6 hours ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತಂದ್ರೆ 1 day ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹಾಗೆ ಈ ಫೋನ್ ಅಲ್ಲಿ ಎಲ್ಲಾ ಸೆನ್ಸರ್ ಗಳು ಸಿಗುತ್ತೆ. ಇದರಲ್ಲಿ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಇದು ತುಂಬಾ ಫಾಸ್ಟ್ ಇದೆ. ಸ್ಕ್ಯಾನರ್ ನ ಟಚ್ ಮಾಡಿದ್ರೆ ಸಾಕು ಸೆಕೆಂಡ್ಸ್ ಅಲ್ಲಿ ಓಪನ್ ಆಗುತ್ತೆ. ಬೆರಳ ಮೇಲೆ ನೀರು ಬಿದ್ರೂ ಸಹ ಇದು ವರ್ಕ್ ಆಗುತ್ತೆ. ಹಾಗೆ ಇದರಲ್ಲಿ ಫೇಸ್ ಅನ್ಲಾಕ್ ಇದೆ, ಇದು ಕೂಡ ತುಂಬಾ ಫಾಸ್ಟ್ ಆಗಿದೆ. ಫೇಸ್ ಹತ್ರ ಫೋನ್ ತಂದ್ರೆ ಸಾಕು ಇದು ಓಪನ್ ಆಗುತ್ತೆ. ಎರಡೂ ಸೆನ್ಸರ್ ಗಳು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 17 5G ಬ್ಯಾಂಡ್ಸ್ ಗಳು ಇದಾವೆ. ಡ್ಯುಯಲ್ 4G ಸಪೋರ್ಟ್ ಇದೆ, Wi-Fi 7 ಇದೆ, ಬ್ಲೂಟೂತ್ 5.4 ಸಿಗುತ್ತೆ, NFC ಸಪೋರ್ಟ್ ಇದೆ. ಈ ಫೋನ್ ಅಲ್ಲಿ ಎಲ್ಲಾ ಕನೆಕ್ಟಿವಿಟಿನೂ ಸಿಗುತ್ತೆ. ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಕಾಲ್ ಬಂದಾಗ 5G ಇಂದ 4G ಗೆ ಶಿಫ್ಟ್ ಆಗೋದಿಲ್ಲ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. 12GB RAM 256GB ಸ್ಟೋರೇಜ್, 12GB RAM 512GB ಸ್ಟೋರೇಜ್, ಹಾಗೆ 12GB RAM 1TB ಸ್ಟೋರೇಜ್ ಸಿಗುತ್ತೆ. ಬೇಸ್ ವೇರಿಯಂಟ್ ಬಂದು 1,29,999 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಎರಡನೇ ವೇರಿಯಂಟ್ 1,41,999 ಇಂದ ಸ್ಟಾರ್ಟ್ ಆಗುತ್ತೆ. ಇದರ ಹೈಯರ್ ವೇರಿಯಂಟ್ 1,65,999 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ನೀವೇನಾದ್ರೂ ಪ್ರೀ ಬುಕ್ ಮಾಡಿದ್ರೆ ಸ್ವಲ್ಪ ಬೆನಿಫಿಟ್ಸ್ ಗಳು ಹಾಗೆ ಡಿಸ್ಕೌಂಟ್ಸ್ ಗಳು ಸಿಗುತ್ತೆ. ಈ ಎಲ್ಲಾ ಇನ್ಫಾರ್ಮೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೇನಾದ್ರೂ ಈ ಫೋನ್ ಮೇಲೆ ಇಂಟ್ರೆಸ್ಟ್ ಇದ್ರೆ ನೀವು ಹೋಗಿ ಚೆಕ್ ಮಾಡಿ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತ ಕೇಳಿದ್ರೆ ತಗೋಬಹುದು. ನೀವೇನಾದ್ರೂ ಫಸ್ಟ್ ಟೈಮ್ ಸ್ಯಾಮ್ಸಂಗ್ ಅಲ್ಲಿ S ಸೀರೀಸ್ ಅಲ್ಲಿ ಈ ಫೋನ್ ತಗೋಬೇಕು ಅಂತ ಇದ್ರೆ ತಗೋಬಹುದು. ಅಥವಾ ನೀವೇನಾದ್ರೂ ಆಲ್ರೆಡಿ S23 ಅಲ್ಟ್ರಾ ಹಾಗೆ S24 ಅಲ್ಟ್ರಾ ತಗೊಂಡು ಯೂಸ್ ಮಾಡ್ತಾ ಇದ್ದು ಈ S25 ಅಲ್ಟ್ರಾಗೆ ಅಪ್ಗ್ರೇಡ್ ಮಾಡಿಸ್ಬೇಕು ಅಂತ ಇದ್ರೆ ಅವರು ತಗೋಬೇಡಿ. ಯಾಕಂದ್ರೆ S24 ಅಲ್ಟ್ರಾ ಹಾಗೆ S25 ಅಲ್ಟ್ರಾಗೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದೆ ಅಷ್ಟೇ. AI ಫೀಚರ್ಸ್ ಗಳು S24 ಅಲ್ಟ್ರಾಗೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಬರ್ಬೋದು. S24 ಅಲ್ಟ್ರಾ ಯೂಸ್ ಮಾಡಿಕೊಂಡು S25 ನ ತಗೋಬೇಡಿ, S24 ಅಲ್ಟ್ರಾನೇ ಯೂಸ್ ಮಾಡಿ. ಯಾರಾದ್ರೂ ಹೊಸದಾಗಿ ತಗೋಬೇಕು ಅಂತ ಇದ್ರೆ ತಗೊಳ್ಳಿ. ಈ ಫೋನ್ iPhone 16 Pro Max ಗಿಂತ ತುಂಬಾ ಚೆನ್ನಾಗಿದೆ. ಹಾಗೆ iPhone 16 Pro Max ಹಾಗೆ ಸ್ಯಾಮ್ಸಂಗ್ S25 ಅಲ್ಟ್ರಾ ಈ ಎರಡು ಫೋನ್ಸ್ ನ ಕಂಪ್ಯಾರಿಸನ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಆದಷ್ಟು ಬೇಗ ಮಾಡ್ತೀನಿ. ಮಾಡ್ಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ.
ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಇದೇ ರೀತಿ ಅನ್ಬಾಕ್ಸಿಂಗ್ ವಿಡಿಯೋಸ್ಗಳು ಹಾಗೆ ಟೆಕ್ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಹಾಗೆ ಈ ಫೋನ್ ನಾನು ಯಾವ ಬೇರೆ ಫೋನ್ ಜೊತೆ ಕಂಪ್ಯಾರಿಸನ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.